ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಅದು ಗುಜರಾತ್ನ ರನ್ ಆಫ್ ಕಚ್ಚಲ್ಲಿರುವ ಒಂದು ಪುಟ್ಟ ಸರೋವರ. ಆ ಸರೋವರವನ್ನು ನೋಡೋದಕ್ಕೆ ಸಹಸ್ರಾರು ಮಂದಿ ಪ್ರವಾಸಿಗರು ಬರ್ತಾರೆ. ಆದರೆ ಕೆಲ ವರ್ಷಗಳ ಹಿಂದೆ ಆ ಸರೋವರವನ್ನು ನೋಡೋದಕ್ಕೆ ಅಂತ ಅಲ್ಲಿಗೊಂದು ತಂಡ ಬಂತು. ಆ ತಂಡದಲ್ಲಿ ಭಾರತದ ವಿಜ್ಞಾನಿಗಳಿದ್ರು, ಸಂಶೋಧಕರಿದ್ರು. ಅವರೆಲ್ಲ ಆ ಸರೋವರವನ್ನ ಬೆಕ್ಕಸ ಬೆರಗಾಗಿ ನೋಡ್ತಾ ಇದ್ರು. ಆ ನಂತರ ಅಲ್ಲಿನ ಒಂದಷ್ಟು ವಸ್ತುಗಳನ್ನ ಪರೀಕ್ಷೆಗೆ ಅಂತ ತಗೊಂಡು ಹೋದ್ರು. ಆ ವಸ್ತುಗಳ ಬಗ್ಗೆ ಸಂಶೋಧನೆ ನಡೆಸಿದಾಗ ಅಲ್ಲಿ ಬೆಚ್ಚಿ ಬೀಳಿಸುವ ರಹಸ್ಯ ಒಂದು ಹೊರಬಿತ್ತು. ಈಗ ನಾಸಾ ಕೂಡ ಈ ಸರೋವರದ ಬಗ್ಗೆ ವಿಶೇಷ ಮಾಹಿತಿಯನ್ನು ಕೊಟ್ಟಿದೆ. ಜಗತ್ತಲ್ಲಿರುವ ಕೆಲವು ವಿಶಿಷ್ಟ ಸರೋವರಗಳ ಪೈಕಿ ಇದು ಕೂಡ ಒಂದು ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಆ ಸರೋವರದ ವಿಶೇಷ ಏನು? ಇದೇ ರೀತಿ ಇನ್ನೆಷ್ಟು ಸರೋವರಗಳು ಭಾರತದಲ್ಲಿವೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಇತ್ತೀಚೆಗೆ ನಾಸಾದ ಸ್ಯಾಟಲೈಟ್ ಇಮೇಜ್ ಒಂದು ಇಡೀ ಜಗತ್ತಿನ ವಿಜ್ಞಾನಿಗಳ ಗಮನವನ್ನು ಸೆಳೆಯಿತು. ಭಾರತದ ಗುಜರಾತ್ ಅಲ್ಲಿರುವ ಕಚ್ ಪ್ರದೇಶದ ಇಮೇಜ್ ಒಂದನ್ನ ನಾಸಾದ ಅರ್ತ್ ಅಬ್ಸರ್ವೇಟರಿ ಕ್ಯಾಪ್ಚರ್ ಮಾಡಿತು. ಅದನ್ನ ಗಮನಿಸಿ ನೋಡಿದ ವಿಜ್ಞಾನಿಗಳು, ಇದು ಸಾಮಾನ್ಯ ಸರೋವರ ಅಲ್ಲ, ಈ ಸರೋವರ ನಿರ್ಮಾಣ ಆಗಿರೋದು ಸಹಸ್ರಾರು ವರ್ಷಗಳ ಹಿಂದೆ. ಹಾಗೆ ಇದು ನಿರ್ಮಾಣ ಆಗೋದಕ್ಕೆ ಕಾರಣ ಆಗಿರೋದು ಆಕಾಶದಿಂದ ಭೂಮಿಗೆ ಅಪ್ಪಳಿಸಿದ ಉಲ್ಕೆ ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದರು. ಅಲ್ಲಿಗೆ ಭಾರತದ ಸಂಶೋಧಕರಿಗಿದ್ದ ಅನುಮಾನ ಏನಿತ್ತು ಅದು ಇನ್ನಷ್ಟು ಹೆಚ್ಚಾಯಿತು. ಯಾಕೆಂದ್ರೆ ಅಷ್ಟೊತ್ತಿಗಾಗಲೇ ಭಾರತೀಯ ಸಂಶೋಧಕರು ಈ ಸರೋವರದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕಿದ್ರು. ಅವರಿಗೊಂದಷ್ಟು ವಿಷಯಗಳು ಅರ್ಥ ಆಗಿದ್ವು. ಈಗ ನಾಸಾ ಕೂಡ ಅದೇ ಮಾತನ್ನ ಹೇಳ್ತಾ ಇರೋದ್ರಿಂದ ಇದು ಉಲ್ಕೆ ಬಿದ್ದು ನಿರ್ಮಾಣಗೊಂಡ ಸರೋವರ ಅನ್ನೋ ನಿರ್ಧಾರಕ್ಕೆ ಸಂಶೋಧಕರು ನಿಸ್ಸಂಶಯವಾಗಿ ಬಂದರು. ಇಡೀ ಜಗತ್ತಲ್ಲಿ ಇಂಥ 180ಕ್ಕೂ ಹೆಚ್ಚು ಕಾರ್ಟರ್ಗಳಿದ್ರೆ ಭಾರತದಲ್ಲಿ ಇದು 3ನೇ ಕಾರ್ಟರ್ ಅಂತ ಹೇಳಲಾಯಿತು. ಭೂಮಿಗೆ ಉಲ್ಕೆಗಳು ಅಪ್ಪಳಿಸೋದು ಅನ್ನೋದು ಒಂದು ನೈಸರ್ಗಿಕ ಪ್ರಕ್ರಿಯೆ. ಆದರೆ ಭೂಮಿಯ ವಾತಾವರಣವನ್ನ ಈ ಉಲ್ಕೆಗಳು ಪ್ರವೇಶಿಸುವ ಸಂದರ್ಭದಲ್ಲೇ ಅವು ಉರಿದು ಬೂದಿಯಾಗಿ ಹೋಗುತ್ತವೆ. ಇನ್ನು ಔಟರ್ ಸ್ಪೇಸ್ ನಿಂದ ಬರುವ ಇನ್ನಷ್ಟು ಉಲ್ಕೆಗಳನ್ನ ಗುರುಗ್ರಹ ತನ್ನತ್ತ ಸೆಳೆಕೊಂಡು ಬಿಡುತ್ತೆ. ಹೀಗಾಗಿ ಭೂಮಿಗೆ ಈ ಉಲ್ಕೆಗಳು ಹಾಗೂ ಧೂಮಕೇತುಗಳಿಂದ ಹೆಚ್ಚಿನ ಅಪಾಯ ಆಗೋದಿಲ್ಲ. ಇಷ್ಟಾದ್ರೂ ಕೂಡ ಕೆಲವೊಮ್ಮೆ ಎಲ್ಲವನ್ನ ಮೀರಿ ಕೆಲ ಉಲ್ಕೆಗಳು ಭೂಮಿಯ ವಾತಾವರಣವನ್ನು ಪ್ರವೇಶ ಮಾಡುತ್ತವೆ. ಅಲ್ಲಿ ಅವುಗಳ ಗಾತ್ರ ಹೆಚ್ಚಾಗಿದ್ರೆ ಅವು ಸಂಪೂರ್ಣವಾಗಿ ಉರಿದು ಹೋಗುವ ಮೊದಲು ಭೂಮಿಗೆ ಬಂದು ಅಪ್ಪಳಿಸಿ ಬಿಡುತ್ತವೆ. ಹೀಗೆ ಉಲ್ಕೆಗಳು ಭೂಮಿಗೆ ಅಪ್ಪಳಿಸಿದಾಗ ದೊಡ್ಡ ಗಾತ್ರದ ಕುಳಿ ಉಂಟಾಗುತ್ತೆ. ಅದನ್ನ ಆಧುನಿಕ ಜಗತ್ತು ಕಾರ್ಟರ್ ಅಂತಲೂ ಮಿಟರೈಟ್ ಕಾರ್ಟರ್ ಅಂತಲೂ ಕರೆಯುತ್ತೆ. ಈಗ ಗುಜರಾತ್ ಅಲ್ಲಿ ಸಿಕ್ಕಿರೋದು ಇಂಥದ್ದೇ ಒಂದು ಮಿಟರೈಟ್ ಕಾರ್ಟರ್ ಅಂತ ಹೇಳಲಾಗ್ತಾ ಇದೆ. ನೀವಿಲ್ಲಿ ಮ್ಯಾಪಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಗುಜರಾತ್ನ ರನ್ ಆಫ್ ಕಚ್. ಈ ಪ್ರದೇಶ ಭಾರತದ ಕಚ್ ಮತ್ತು ಪಾಕಿಸ್ತಾನದ ಸಿಂಧ್ನ ನಡುವೆ ಇದೆ. ಗುಜರಾತಿ ಭಾಷೆಯಲ್ಲಿ ರನ್ ಅಂದ್ರೆ ಮರುಭೂಮಿ ಅಂತ ಅರ್ಥ. ಇದು ಮರುಭೂಮಿ ಪ್ರದೇಶ ಆಗಿರೋದ್ರಿಂದ ಇದನ್ನ ರನ್ ಆಫ್ ಕಚ್ ಅಂತ ಕರೀತಾರೆ. ಇದು 26,000 ಚದರ ಕಿಲೋಮೀಟರ್ನಷ್ಟು ವಿಸ್ತಾರವಾಗಿದ್ದು ಇದರ ಅತಿ ಹೆಚ್ಚು ಭಾಗ ಉಪ್ಪಿನ ಮರುಭೂಮಿಯಿಂದ ಕೂಡಿದೆ. ಇಂಥ ಕಡೆಯಲ್ಲಿ ಈ ಇಂಪ್ಯಾಕ್ಟ್ ಕಾರ್ಟರ್ ಇದ್ದು ಭುಜ್ ತಾಲೂಕಿನ ಲೂನಾ ಅನ್ನೋ ಊರಿನ ಬಳಿ ಇದು ನಿರ್ಮಾಣ ಆಗಿದೆ. ಹೀಗಾಗಿ ಇದನ್ನ ಲೂನಾ ಕುಳಿ ಅಥವಾ ಲೂನಾ ಕಾರ್ಟರ್ ಅಂತ ಗುರುತಿಸಲಾಗಿದೆ. ಈ ಕುಳಿ ಸುಮಾರು 1.8 ಕಿಲೋಮೀಟರ್ನಷ್ಟು ಡಯಾಮೀಟರ್ ಅನ್ನು ಹೊಂದಿದೆ. ಈ ಕುಳಿಯ ಸುತ್ತ 20 ಅಡಿಗಳಷ್ಟು ಎತ್ತರದ ಮಣ್ಣಿನ ಗೋಡೆಯೊಂದು ನಿರ್ಮಾಣ ಆಗಿದೆ. ಹೀಗೆ ಕಣ್ಣಿಗೆ ಕಟ್ಟಿದ ಹಾಗೆ ಇದೊಂದು ಇಂಪ್ಯಾಕ್ಟ್ ಕಾರ್ಟರ್ ತರ ಕಂಡ್ರೂ ಕೂಡ ಈ ಭಾಗದಲ್ಲಿನ ಭೌಗೋಳಿಕತೆ ಈ ಕಾರ್ಟರ್ನ ಲಕ್ಷಣಗಳ ಬಗ್ಗೆ ಸಂಪೂರ್ಣವಾಗಿ ಅಧ್ಯಯನ ಮಾಡೋದಕ್ಕೆ ಬಿಟ್ಟಿರಲಿಲ್ಲ. ಯಾಕೆಂದ್ರೆ ಈ ಕಾರ್ಟರ್ ಇರುವ ಬನಿ ಪ್ಲೇನ್ ಏನಿದೆ ಅದು ವರ್ಷದ ಬಹುಕಾಲ ನೀರಲ್ಲಿ ಮುಳುಗಿರುತ್ತೆ. ಕೆಲವು ದಿನಗಳ ಕಾಲ ಮಾತ್ರ ಇದು ಸಂಪೂರ್ಣವಾಗಿ ಗೋಚರಿಸುತ್ತೆ. ಹೀಗಾಗಿ ಈ ಕುಳಿಯ ಬಗ್ಗೆ ಹೆಚ್ಚು ಸಂಶೋಧನೆ ಮಾಡೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಆದರೆ 2022ರ ಬೇಸಿಗೆ ಸಮಯದಲ್ಲಿ ಕೆಲ ಸಂಶೋಧಕರು ಇಲ್ಲಿಗೆ ಬಂದರು. ಒಂದಷ್ಟು ವಸ್ತುಗಳನ್ನು ಇಲ್ಲಿಂದ ಸಂಗ್ರಹಿಸಿಕೊಂಡು ಹೋದ್ರು. ಆನಂತರ ಅವುಗಳನ್ನು ಪರೀಕ್ಷೆಗೆ ಒಳಪಡಿಸಿದಾಗ ಅದರಲ್ಲಿ ಭೂಮಿಯ ಮೇಲೆ ವಿರಳವಾಗಿರುವ ಸಾಕಷ್ಟು ಅಂಶಗಳು ಪತ್ತೆ ಆದವು. ಅಲ್ಲಿ ಇರಿಡಿಯಂ ಪತ್ತೆ ಆಯಿತು. ಅಲ್ಲದೆ ಈ ರೀತಿಯ ವಸ್ತುಗಳು ರೂಪುಗೊಳ್ಳಬೇಕು ಅಂದ್ರೆ ಅಲ್ಲಿ ಭಾರಿ ಪ್ರಮಾಣದ ಉಷ್ಣಾಂಶ ಇರಬೇಕು ಹಾಗೂ ಅತಿಯಾದ ಒತ್ತಡ ಸಂಭವಿಸಿರಬೇಕು. ಹಾಗಲ್ಲದೆ ಇದ್ರೆ ಆ ರೀತಿಯ ವಸ್ತುಗಳಲ್ಲಿ ಸಿಗೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ನಿರ್ಣಯಕ್ಕೆ ಸಂಶೋಧಕರು ಬಂದರು. ಅಲ್ಲಿಗೆ ಈ ಸರೋವರ ಸ್ವಾಭಾವಿಕ ಸರೋವರ ಅಲ್ಲ, ಇದು ಯಾವುದೋ ಉಲ್ಕೆ ಬಿದ್ದು ರೂಪುಗೊಂಡಿರುವ ಸರೋವರ ಅನ್ನೋ ನಿರ್ಧಾರಕ್ಕೆ ಭಾರತೀಯ ಸಂಶೋಧಕರು ಬಂದರು. ಇಷ್ಟಾದರೂ ಕೂಡ ಈ ವಿಷಯವನ್ನ ಗಟ್ಟಿ ದನಿಯಲ್ಲಿ ಹೇಳೋದಕ್ಕೆ ಅವರಿಗೆ ಸಾಧ್ಯ ಆಗಿರಲಿಲ್ಲ. ಆದರೆ ಈಗ ನಾಸಾದ ಸ್ಯಾಟಲೈಟ್ ಇಮೇಜ್ ಇದನ್ನ ಇಂಪ್ಯಾಕ್ಟ್ ಕಾರ್ಟರ್ರೇ ಅಂತ ಹೇಳಿರೋ ಹಿನ್ನೆಲೆಯಲ್ಲಿ ಇದು ಉಲ್ಕೆಯಿಂದ ಆಗಿರುವ ಕುಳಿ ಅನ್ನೋದು ಕನ್ಫರ್ಮ್ ಆಗ್ತಾ ಇದೆ. ಇದನ್ನೇ ಅಲ್ವೇ ಶಂಕದಿಂದ ಬಂದ್ರೇನೆ ತೀರ್ಥ ಅಂತ ಹೇಳೋದು ಈಗ ನಾಸಾ ಹೇಳಿದೆ. ಹಿಂಗಾಗಿ ಇದು ಇಂಪ್ಯಾಕ್ಟ್ ಕಾರ್ಟರ್ ಅಂತ ಜಗತ್ತು ನಂಬುತ್ತಾ ಇದೆ.
ಇನ್ನು ಈ ಕಾರ್ಟರ್ ಸುಮಾರು 6,900 ವರ್ಷಗಳ ಹಿಂದೆ ನಿರ್ಮಾಣ ಆಗಿರಬಹುದು ಅಂತ ಅಂದಾಜು ಮಾಡಲಾಗ್ತಾ ಇದೆ. ಈ ಸಂದರ್ಭದಲ್ಲಿ ಇಲ್ಲಿ ಸಿಂಧೂ ನದಿ ನಾಗರಿಕತೆ ಇತ್ತು. ಅವುಗಳ ಪಕ್ಕದಲ್ಲೇ ಇಂಪ್ಯಾಕ್ಟ್ ಆಗಿರೋದ್ರಿಂದ ಅವತ್ತಿನ ಜನರ ಮೇಲೆ ಕೂಡ ಇದರ ಪರಿಣಾಮ ಉಂಟಾಗಿರಬಹುದು ಅನ್ನೋ ಅನುಮಾನವನ್ನ ಸಂಶೋಧಕರು ವ್ಯಕ್ತಪಡಿಸ್ತಾ ಇದ್ದಾರೆ. ಗೆಳೆಯರೆ, ಭಾರತದಲ್ಲಿ ಇನ್ನೂ 2 ಕಾರ್ಟರ್ಗಳಿವೆ. ಅವುಗಳ ಪೈಕಿ ಒಂದು ಮಹಾರಾಷ್ಟ್ರದ ವಿದರ್ಭ ಪ್ರಾಂತ್ಯದಲ್ಲಿನ ಬುಲ್ದಾನಾ ನಗರದಿಂದ 79 ಕಿಲೋಮೀಟರ್ ದೂರದಲ್ಲಿರುವ ಲೋನಾರ್ ಲೇಕ್. ಇದನ್ನ ಲೋನಾರ್ ಕಾರ್ಟರ್ ಅಂತ ಕೂಡ ಕರೀತಾರೆ. ಈ ಕಾರ್ಟರ್ ಕೂಡ 1.8 ಕಿಲೋಮೀಟರ್ ಡಯಾಮೀಟರ್ ಅನ್ನು ಹೊಂದಿದೆ. ಇದರ ಆಳ 137 ಅಡಿಗಳಷ್ಟಿದೆ. ಹೀಗಾಗಿ ಇಲ್ಲಿ ಬಿದ್ದಿರುವ ಉಲ್ಕೆ ಲೂನಾ ನಗರದ ಪಕ್ಕದಲ್ಲಿ ಬಿದ್ದಿರುವ ಉಲ್ಕೆಗಿಂತಲೂ ಹೆಚ್ಚು ವೇಗವನ್ನ ಹೊಂದಿರಬಹುದು ಅಂತ ಅಂದಾಜು ಮಾಡಲಾಗ್ತಾ ಇದೆ. ಇದು ಉಲ್ಕೆ ಬಿದ್ದಾಗಿರುವ ಕುಳಿ ಅನ್ನೋದನ್ನ 1973ರಲ್ಲಿ ಕನ್ಫರ್ಮ್ ಮಾಡಲಾಯಿತು. ಇನ್ನು ಈ ಕುಳಿ ಈಗ ಜೀವ ವೈವಿಧ್ಯದ ನೆಲೆಯಾಗಿ ಬದಲಾಗಿದೆ. ದಖನ್ ಪ್ರಸ್ಥಭೂಮಿಯಲ್ಲಿ ಈ ಕುಳಿ ಇರೋದ್ರಿಂದ ಇದು ಸಮುದ್ರ ಮಟ್ಟಕ್ಕಿಂತ 563 ಮೀಟರ್ಗಳಷ್ಟು ಎತ್ತರದಲ್ಲಿದೆ. ಇನ್ನು ಈ ಕುಳಿ ಸುಮಾರು 52,000 ವರ್ಷಗಳ ಹಿಂದೆ ನಿರ್ಮಾಣ ಆಗಿರಬಹುದು ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಈಗ ನಡೆದಿರುವ ಸಂಶೋಧನೆ ಇದನ್ನ 5.5 ಲಕ್ಷ ವರ್ಷಗಳಷ್ಟು ಹಿಂದಿನ ಕುಳಿ ಅಂತ ಹೇಳ್ತಾ ಇದೆ. ಇನ್ನು ಇದೇ ರೀತಿ ರಾಜಸ್ಥಾನದ ಕೋಟಾ ನಗರದ ಬಳಿ ಇರುವ ವಿಂಧ್ಯ ರೇಂಜ್ ಅಲ್ಲಿ ರಾಮ್ಘರ್ ಕಾರ್ಟರ್ ಇದೆ. ಇದು ಕೂಡ ಉಲ್ಕೆಯೊಂದು ಅಪ್ಪಳಿಸಿಯಾಗಿರುವ ಕುಳಿ ಅಂತ ಹೇಳಲಾಗ್ತಾ ಇದೆ. ಈ ಕಾರ್ಟರ್ನ ಬಗ್ಗೆ ಸ್ವಾತಂತ್ರ್ಯ ಪೂರ್ವ ಕಾಲದಿಂದಲೂ ಅಧ್ಯಯನಗಳು ನಡೆದಿವೆ. ಅದರಲ್ಲೂ ಕೆನಡಾದ ಯೂನಿವರ್ಸಿಟಿ ಆಫ್ ಬರ್ನ್ಸ್ವಿಕ್ ನ ಅರ್ತ್ ಇಂಪ್ಯಾಕ್ಟ್ ಡೇಟಾಬೇಸ್ ಅಲ್ಲಿ ಈ ಬಗ್ಗೆ ಸ್ಪಷ್ಟ ಮಾಹಿತಿಯನ್ನು ಕೊಡಲಾಗಿದೆ. ಇದು ಕೂಡ ಇಂಪ್ಯಾಕ್ಟ್ ಕಾರ್ಟರ್ ಆಗಿದ್ದು 3.5 ಕಿಲೋಮೀಟರ್ನಷ್ಟು ವ್ಯಾಸವನ್ನ ಇದು ಹೊಂದಿದೆ. ಇಲ್ಲಿ ಪರೀಕ್ಷೆಗೆ ಒಳಪಡಿಸಿರುವ ವಸ್ತುಗಳಲ್ಲಿ ಕೋಬಾಲ್ಟ್ ಮತ್ತು ನಿಕಲ್ಗಳು ಅತಿ ಹೆಚ್ಚು ಪ್ರಮಾಣದಲ್ಲಿ ಸಿಕ್ಕಿವೆ. ಹೀಗಾಗಿ ಇದು ಉಲ್ಕಾಘಾತಾನೆ ಅಂತ ಸ್ಪಷ್ಟವಾಗಿ ಹೇಳಲಾಗ್ತಾ ಇದೆ. ಇದಲ್ಲದೆ ಮುಂಬೈನಿಂದ ಪಶ್ಚಿಮಕ್ಕೆ ಹಿಂದೂ ಮಹಾಸಾಗರದಲ್ಲಿರುವ ಶಿವ ಅನ್ನೋ ಇಂಪ್ಯಾಕ್ಟ್ ಕಾರ್ಟರ್ ಜಗತ್ತಿನ ಸಂಶೋಧಕರ ಗಮನವನ್ನು ಸೆಳೀತಾ ಇದೆ. ಯಾಕೆಂದ್ರೆ ಆ ಕಾರ್ಟರ್ ಸರಿಸುಮಾರು 500 ಕಿಲೋಮೀಟರ್ಗಳಷ್ಟು ವ್ಯಾಸವನ್ನು ಹೊಂದಿದೆ. ಈ ಕಾರ್ಟರ್ 65 ಮಿಲಿಯನ್ ವರ್ಷಗಳ ಹಿಂದೆ ರೂಪುಗೊಂಡಿರಬಹುದು ಅಂತ ಹೇಳಲಾಗ್ತಾ ಇದೆ. ಇಲ್ಲಿ ಇಷ್ಟೊಂದು ದೊಡ್ಡ ಪ್ರಮಾಣದ ಕುಳಿ ಉಂಟಾಗೋದಿಕ್ಕೆ ಸರಿಸುಮಾರು 40 ಕಿಲೋಮೀಟರ್ಗಳಷ್ಟು ವ್ಯಾಸವನ್ನು ಹೊಂದಿರುವ ಉಲ್ಕೆಯೊಂದು ಬಂದು ಅಪ್ಪಳಿಸಿರಬೇಕು ಅನ್ನೋದು ಸಂಶೋಧಕರ ವಾದ. ಆದರೂ ಕೂಡ ಇದು ಇಂಪ್ಯಾಕ್ಟ್ ಕಾರ್ಟರ್ ಅನ್ನೋದನ್ನ ಅಂತಾರಾಷ್ಟ್ರೀಯ ಸಂಶೋಧಕರು ಇನ್ನೂ ಒಪ್ಪಿಲ್ಲ. ಇದನ್ನ ಉಲ್ಕೆಯಿಂದಲೇ ಉಂಟಾದ ಕುಳಿ ಅಂತ ಹೇಳೋದಕ್ಕೆ ಸಾಕಷ್ಟು ಸಾಕ್ಷ್ಯಾಧಾರಗಳ ಅಗತ್ಯ ಇದೆ. ಅವು ಇನ್ನೂ ಸಿಗದೇ ಇರೋದ್ರಿಂದ ಇದನ್ನ ಇಂಪ್ಯಾಕ್ಟ್ ಕಾರ್ಟರ್ ಅಂತ ಒಪ್ಪೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಅನ್ನೋದು ಅಂತಾರಾಷ್ಟ್ರೀಯ ಸಂಶೋಧಕರ ವಾದ. ಇನ್ನು ನಮ್ಮ ಕಾವೇರಿ ಪಾತ್ರದಲ್ಲಿ ಕೂಡ ಇಂಥದ್ದೇ ಒಂದು ಕುಳಿ ಇದೆ. ಕಾವೇರಿ ಕಾರ್ಟರ್ ಅನ್ನೋ ಹೆಸರಿಂದಲೇ ಇದನ್ನ ಕರೀತಾರೆ. ಕಾವೇರಿ ಕಾರ್ಟರ್ ತಮಿಳುನಾಡಿನ ಹಾಗೂ ಕೇರಳ ನಡುವೆ ಕಂಡುಬರುವ ಪಾಲ್ಘಾಟ್ ಗ್ಯಾಪ್ ಬಳಿ ಇದೆ. ಇವತ್ತಿನ ಕೊಯಮತ್ತೂರು ಸೇರಿದ ಹಾಗೆ ಸಾಕಷ್ಟು ನಗರಗಳು ಈ ಕಾವೇರಿ ಕಾರ್ಟರ್ ಅಲ್ಲೇ ಇವೆ. ಈ ಕಾರ್ಟರ್ 120 ಕಿಲೋಮೀಟರ್ನಷ್ಟು ದೊಡ್ಡದಾದ ಡಯಾಮೀಟರ್ ಅನ್ನು ಹೊಂದಿದ್ದು ಇದು ಜಗತ್ತಲ್ಲೇ 4ನೇ ಅತಿ ದೊಡ್ಡ ಕಾರ್ಟರ್ ಅಂತ ಗುರುತಿಸಿಕೊಂಡಿದೆ. ಆದರೆ ಇದನ್ನು ಕೂಡ ಇಂಪ್ಯಾಕ್ಟ್ ಕಾರ್ಟರ್ ಅಂತ ಅಂತಾರಾಷ್ಟ್ರೀಯ ಸಮುದಾಯ ಒಪ್ಪಿಲ್ಲ. ಹೀಗಾಗಿ ಇದು ಕೂಡ ಇಂಪ್ಯಾಕ್ಟ್ ಕಾರ್ಟರ್ ಅಂತ ಜಾಗತಿಕವಾಗಿ ಗುರುತಿಸಿಕೊಂಡಿಲ್ಲ. ಆದರೆ ಈ ಬಗ್ಗೆ ಸಂಶೋಧನೆಯನ್ನ ನಡೆಸಿರುವ ಭಾರತ ಸರ್ಕಾರದ ಭೂವಿಜ್ಞಾನ ಇಲಾಖೆ ಮಾತ್ರ ಇದೊಂದು ಇಂಪ್ಯಾಕ್ಟ್ ಕಾರ್ಟರ್ರೇ ಅಂತ ಹೇಳ್ತಾ ಇದೆ. ಅಲ್ಲದೆ ಈ ಕುಳಿ ಸರಿಸುಮಾರು 800 ಮಿಲಿಯನ್ ವರ್ಷಗಳ ಹಿಂದೆ ರೂಪುಗೊಂಡಿರಬಹುದು ಅಂತ ಕೂಡ ಭಾರತೀಯ ಭೂವಿಜ್ಞಾನ ಇಲಾಖೆ ಹೇಳ್ತಾ ಇದೆ. ಆದರೆ ಜಗತ್ತಿನ ಸಂಶೋಧಕರಿಗೆ ಸರಿಯಾದ ಆಧಾರಗಳಿನ್ನೂ ಸಿಕ್ಕಿಲ್ಲ. ಹೀಗಾಗಿ ಅವರು ಇದನ್ನಿನ್ನೂ ಒಪ್ಪಿಕೊಂಡಿಲ್ಲ. ಇಂಥ ಇನ್ನೊಂದಷ್ಟು ಕಾರ್ಟರ್ಗಳು ಕೂಡ ಭಾರತದಲ್ಲಿವೆ. ಅವು ಇಂಪ್ಯಾಕ್ಟ್ ಕಾರ್ಟರ್ಗಳೇ ಅಂತ ಖಚಿತವಾಗಿ ಹೇಳೋದಕ್ಕೆ ಸಾಕ್ಷ್ಯಾಧಾರಗಳಿನ್ನೂ ಸಿಗಬೇಕಾಗಿವೆ. ಗೆಳೆಯರೆ, ಸದ್ಯಕ್ಕೆ ನಾಸಾದ ಇಮೇಜ್ನಿಂದ ಗುಜರಾತ್ನ ಕಚ್ ಪ್ರದೇಶದಲ್ಲಿರುವ ಲೂನಾ ಕುಳಿ ಒಂದು ಇಂಪ್ಯಾಕ್ಟ್ ಕಾರ್ಟರ್ ಅನ್ನೋ ಹೆಗ್ಗಳಿಕೆಯನ್ನು ಪಡ್ಕೊಳ್ತಾ ಇದೆ. ಅದೇ ರೀತಿ ಭಾರತ ಸರ್ಕಾರ ಇನ್ನೊಂದಷ್ಟು ಗಮನ ಹರಿಸಿ ಈ ಬಗ್ಗೆ ಮತ್ತಷ್ಟು ಸಂಶೋಧನೆಗಳಿಗೆ ಅವಕಾಶವನ್ನು ಮಾಡಿಕೊಟ್ಟು ಕಾವೇರಿ ಹಾಗೂ ಶಿವ ಕಾರ್ಟರ್ ಬಗ್ಗೆ ಮತ್ತಷ್ಟು ಅಧ್ಯಯನಗಳನ್ನು ನಡೆಸಿ ಅವುಗಳ ನಿರ್ಮಾಣದ ಹಿಂದಿನ ಸತ್ಯಾಸತ್ಯತೆಯನ್ನ ಬಹಿರಂಗಗೊಳಿಸಬೇಕಿದೆ. ಹಾಗೂ ಒಂದು ವೇಳೆ ಅವೇನಾದರೂ ಇಂಪ್ಯಾಕ್ಟ್ ಕಾರ್ಟರ್ಗಳೇ ಆಗಿದ್ದಲ್ಲಿ ಅದನ್ನ ಜಗತ್ತಿನ ಮುಂದಿಡುವ ಪ್ರಯತ್ನವನ್ನು ಮಾಡಬೇಕಿದೆ. ಇದು ಗೆಳೆಯರೆ, ಭಾರತದಲ್ಲಿ ಸರೋವರ ಒಂದು ಇಂಪ್ಯಾಕ್ಟ್ ಕಾರ್ಟರ್ ಅಂತ ಗುರುತಿಸಿಕೊಳ್ತಾ ಇರೋದರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.